ಕನಿಷ್ಠ 25 ಜನರಿಗೆ ಲಸಿಕೆ ಹಾಕಿಸಲು ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಸೂಚನೆ. ಕೋವ್ಯಾಕ್ಸಿನ್ ಲಸಿಕೆ ನೋಂದಣಿ ಕೇಂದ್ರ ಆರಂಭ. ಪೌರಾಯುಕ್ತ ವಿರೂಪಾಕ್ಷಮೂರ್ತಿ. ಮಾರ್ಚ್ 24 ಮತ್ತು 25ರಂದು ರಾಜ್ಯ ಮಟ್ಟದ ಕರೋಕೆ ಗಾಯನ ಸಾಧಕರಿಗೆ ಸನ್ಮಾನ. ಬಸವರಾಜ್ ದಸ್ತಿ. ವಾರ್ತೆಗಳ ವಿವರ. ಬಸನಗೌಡ ಬಾದರ್ಲಿ ಫೌಂಡೇಶನ್ ಹಾಗೂ ವಿದ್ಯಾರ್ಥಿ ಬಳಗದ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಪ್ರತಿಭಾನ್ವೇಷಣೆಯನ್ನು ಏಪ್ರಿಲ್ 4ರಂದು ಆಯೋಜಿಸಲಾಗಿದೆ ಎಂದು ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ರಾಗಲಪರ್ವಿ ಹೇಳಿದರು. ಸ್ಥಳೀಯ ಯುವ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮುಂಬರುವ ದಿನಗಳಲ್ಲಿ ನಡೆಯುವ ಕೆಎಎಸ್, ಪಿಎಸ್ಐ, ಎಫ್ಡಿಎ, ಎಸ್ಡಿಎ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾದರಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಲು ಸಹಾಯಕವಾಗಲಿದೆ ಎಂದು ಸಾಮಾನ್ಯ ಜ್ಞಾನ ವಿಷಯಗಳ ಮಾದರಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 4ರಂದು ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ 20,000 ರೂಪಾಯಿ, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000 ಹಾಗೂ ಕಂಚಿನ ಪದಕ ನೀಡಲಾಗುವುದು ಎಂದರು. ಆಸಕ್ತ ವಿದ್ಯಾರ್ಥಿಗಳು ಅಭಿನವ, ನಕ್ಷತ್ರ, ಫ್ರೆಂಡ್ಸ್ ನೆಟ್ ಕೆಫೆ, ನಿಸರ್ಗ ಕಂಪ್ಯೂಟರ್ಸ್, ಅರವಿಂದ್ ಕಂಪ್ಯೂಟರ್ಸ್, ಇನ್ಫೋಸಿಸ್ ಕಂಪ್ಯೂಟರ್ಸ್, ರಾಮ್ ಕಂಪ್ಯೂಟರ್ಸ್ಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಹಾಲ್ ಟಿಕೆಟ್ ಪಡೆದುಕೊಳ್ಳಬೇಕು. ಪ್ರವೇಶ ಶುಲ್ಕ 100 ರೂಪಾಯಿ ವಿಧಿಸಲಾಗಿದೆ ಎಂದರು. ಏನಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಪದವಿ ಮುಗಿಸ್ಕೊಂಡು PUC ನಂತರ ಪದವಿ ಮುಗಿಸ್ಕೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ. ಅವರು ಪದವಿ ತಕ್ಕಂಥ ರೀತಿಯಲ್ಲಿ ಉದ್ಯೋಗ ದೊರೆತಕ್ಕಂಥದ್ದು ಬಹಳಷ್ಟು ದುರ್ಲಭ ಆಗಿದೆ. ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ನಾವೆಲ್ಲರೂ ಇದ್ದೀವಿ. ಪ್ರತಿ ಒಂದು ನೌಕರಿಯೂ ಕೂಡ ಸ್ಪರ್ಧಾತ್ಮಕ ಮುಖಾಂತರನೇ ನಡೀತಾ ಇದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ನಮ್ಮ ಒಟ್ಟಾರೆ ಕರ್ನಾಟಕದಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸಾಗಿ ಉನ್ನತ ಹುದ್ದೆಗೆ ಹೋಗ್ತಕ್ಕಂಥವ್ರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿದೆ, ಭಾಳಷ್ಟು ಆಗಬೇಕಿದೆ. ಆ ಮಟ್ಟದಲ್ಲಿ ಆಗಬೇಕಾದ್ರೂ ಕೂಡ ಇಲ್ಲಿ ಸ್ಪರ್ಧಾತ್ಮಕ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳು ಅಥವಾ ಮಾಡೆಲ್ ರೀತಿಯಲ್ಲಿ ಅವ್ರಿಗೆ ತರಬೇತಿಗೊಳಿಸ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತಕ್ಕಂಥದ್ದು ಬಹಳ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಫೌಂಡೇಶನ್ ವತಿಯಿಂದ ಒಂದು ಮಾಡೆಲ್ ಟೈಪ್ನಲ್ಲಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರ್ತವೆ, ಹೇಗೆ ಅದನ್ನು ಬರೀಬೇಕು, ಅದರ ಒಟ್ಟಾರೆ ಫ್ಯೂಚರ್ ಹೆಂಗಿರುತ್ತೆ ಅನ್ನೋದು ಕೂಡ ಒಂದು ಕರೆಕ್ಟಾಗಿ ಹೇಳಬೇಕಾದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ಮೆಥಡ್ನಲ್ಲಿ ನಡೀತೀವಿ ಅದೇ ಮೆಥಡ್ನಲ್ಲಿ ಕೂಡ ನಾವು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅಂದರೆ OMR ಶೀಟ್ ಟೈಪ್ನಲ್ಲೆಲ್ಲ ಆರ್ಗನೈಸ್ ಕೂಡ ಮಾಡ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನುರಿತ ತಜ್ಞರಿಂದ ಒಂದು ಕ್ವಶನ್ ಪೇಪರ್ಸು ಮತ್ತು ಎಲ್ಲ ಮಾನವ ಸಂಪನ್ಮೂಲ ತಗೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡಿಕೊಂಡು ಸೂಪರ್ವೈಸರ್ಸ್ ಎಲ್ಲ ನೋಡಿಕೊಂಡು ಪ್ರತಿಯೊಂದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೆಲ್ಲ ಬೇಕು ವ್ಯವಸ್ಥೆಗಳು ಅದನ್ನು ಕೂಡ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರ ಒಂದು ಪೂರ್ವ ತಯಾರಿ ಆಗಬೇಕಾಗಿದೆ. ಹೆಚ್ಚಿನ ನಮಗೆ ಏನಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದರೆ ನಮ್ಮೆಲ್ಲ ಈ ಇಡೀ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಮುಖಾಂತರ ಮಾಹಿತಿ ಹೋದರೆ ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾಲ್ಗೊಳ್ಳುವಿಕೆ, ಅವ್ರ ಎಕ್ಸಾಮ್ಸ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು. ತಮ್ಮ ಮುಖಾಂತರ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಷಯ ತಲುಪಲಿ. ಈ ಪ್ರತಿಭಾ ಅನ್ವೇಷಣೆ 2020 ತಮ್ಮ ಮುಖಾಂತರ 21 ಸಕ್ಸಸ್ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಈ ಇನ್ನುಳಿದಂಥ ವಿಚಾರಗಳನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಗೌಡ ಬಾದರ್ಲಿ ಅವರು ಹೇಳಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕೂಡ ಆರ್ಥಿಕವಾಗಿ ವಿಶೇಷವಾಗಿ ಒಳ್ಳೆ ಎಜುಕೇಷನ್ ಪಡೆದು ಯಾರು ಆರ್ಥಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಇದ್ದಾರೆ ಆ ಪ್ರವೇಶ ಶುಲ್ಕ ಆ ವಿದ್ಯಾರ್ಥಿಗಳಿಗೆ ಬರೆಸಬೇಕು, ಮುಂದೆ ಅವರ ಎಜುಕೇಷನ್ಗೆ ಕಷ್ಟಕ್ಕೆ ನೀಡಬೇಕನ್ನಂಥದ್ದು ಕೂಡ ಇದರಲ್ಲಿ ಪಾಯಿಂಟ್ ಇದೆ ಅನ್ನೋಂಥದ್ದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿಚಾರನ. ಇವಾಗ ಅದೇ ರಾಜಕೀಯವಾಗಿ ಬದಲಾಗ್ಬೋದು, ಮತ್ತೆ 100 ರೂಪಾಯಿ ಯಾಕೆ ತೊಗೊಳ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಬರ್ಬೋದು ಅನ್ನೋದಕ್ಕೆ ಅದಕ್ಕೆ ಎಕ್ಸಾಮ್ಗೆ ಬರಬೇಕಾ ಅದ್ರ ಈಗ ಆನ್ಲೈನ್ ಈಗ 8-7 ಕಂಪ್ಯೂಟರ್ ಸೆಂಟರ್ಸ್ಗಳು ಮಾಡಿಬಿಡುತ್ತೆ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಅಲ್ಲಿನೇ ಅವರು ಆಲ್ ಟಿಕೆಟ್ ಕೊಡ್ತಾರೆ. ಜಸ್ಟ್ ಲೈಕ್ ಆಲ್ ಟಿಕೆಟ್ ನಮ್ಗೆ ಹೆಂಗ್ ಕಾಲೇಜ್ಗೆ ಹೆಂಗ್ ನಾವು ಎಕ್ಸಾಮ್ಗೆ ಬರ್ತದೆ ಅದೇ ಥರ ಎಕ್ಸಾಮ್ಗೆ ಅವರು ಬರಬೇಕು. ಅಲ್ಲಿ ಎಲ್ಲ ಸೇಮ್ ಎಕ್ಸಾಮ್ ಮೆಥಡ್ನಲ್ಲಿ ಏನೇನು OMR ಶೀಟ್ ಕೊಡಬೇಕು, ಮಾನಿಟರಿಂಗ್, ಸೂಪರ್ವೈಸಿಂಗ್ ಏನಿದೆ ಎಲ್ಲ ಸಿಸ್ಟಮ್ ಹಂಗೆ ಇದೆ.
ಕೋಚಿಂಗ್ ಏನಿದೆ, ನಿಮ್ಮ ಕೋಚಿಂಗ್ ಏನಿದೆ? ಕೋಚಿಂಗ್ ಏನಿಲ್ಲ, ಡೈರೆಕ್ಟ್ ಆಫ್ ಎಕ್ಸಾಮ್ ಏನಂದ್ರೆ ಒಂದು ಅವ್ರಿಗೆ ಪ್ರಿಲಿಮಿನರಿ ಇದ್ದಂಗೆ ಒಂಥರ ಕ್ವಶನ್ ಹೆಂಗ್ ಬಂತು, ಯಾವ ರೀತಿ ಆನ್ಸರ್ ಮಾಡಬೇಕು, ಟೈಮ್ ಪೀರಿಯಡ್ ನಲ್ಲಿ ಹೆಂಗ ಅವನ್ನೆಲ್ಲ ಸೆಟ್ ಮಾಡ್ಕೊಬೇಕು, ಮತ್ತೆ ಒಂದು ಪ್ರಿಲಿಮಿನರಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅದು ಸಲುವಾಗಿ ಇದು ಮಾಡ್ತಾರೆ. ಈಗ ನಾವು ಎಷ್ಟು ಬೇರೆ ಏನಂದ್ರೆ ಇದು ಆಗ್ಬಿಟ್ಟು ಇದು ಆಗ್ಬಾರ್ದು. ನೆಕ್ಸ್ಟ್ ನಿಜವಾದ ಎಕ್ಸಾಮ್ FDA KS ಬರಿಬಂದಾಗ ಏನಾಗ್ತದೆ ಅಂದ್ರೆ Real exam ಬಂದಾಗ ಅವಾಗ ರಿಯಲ್ ಎಕ್ಸಾಮ್ ಬಂದಾಗ ಅವ್ನಿಗೆ ಒಂದು ಸ್ವಲ್ಪ ಟ್ರೈನ್ ಅಪ್ ಆದಂಗೆ ಆಗುತ್ತೆ ಅಂತ ಆಗ್ತದೆ. ಅವ್ನ ಭಯ ಹೋಗುತ್ತೆ, ಟ್ರೈನ್ ಅಪ್ ಆಗುತ್ತೆ. ಪ್ರಥಮ ಬಾರಿಗೆ ಅಂದ್ಕೊಂಡಿದ್ದೀವಿ ನಾವಂತೂ ಯಾರು ಮಾಡಿಲ್ಲ. ಬಹುಶಃ ಮುಂದಿನ ಭಾಗ ನೀವು ಅಂದಂಗೆ ಆಗದಾದ್ರೆ ಇದು ಒಳ್ಳೆ ರೀತಿಯಲ್ಲಿ ಬಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡಿ ಸೆಂಟ್ರಲ್ ಟೈಪ್ ನಲ್ಲಿ ಕೂಡ ಸಕ್ಸಸ್ ಆಗ್ತದ್ರು ಕೂಡ ವಿಚಾರ ಕೂಡ ಮಾಡಬಹುದು. ಯಾಕಂದ್ರೆ ನಮ್ಮಲ್ಲಿ ಕೂಡ ಅಂತ ಇನ್ಸ್ಟಿಟ್ಯೂಟ್ಗಳು ಬಹಳ ಮುಖ್ಯ ಇದೆ. ನಾವೆಲ್ಲ ಈಗೆಲ್ಲ ಧಾರವಾಡ ಇಲ್ಲಾಂದ್ರೆ ಬಳ್ಳಾರಿ, ರಾಯಚೂರು, ಬೆಂಗಳೂರು. ಈ ಸಂದರ್ಭದಲ್ಲಿ ಮುಖಂಡರಾದ ಸೋಮನಗೌಡ ಬಾದರ್ಲಿ, ಶಿವಕುಮಾರ್ ಜವಳಿ, ಖಾಜಾ ಹುಸೇನ್ ರೌಡ್ಕುಂದ, ಪ್ರಭು ದೇವರಗುಡಿ, ಶಾಮಿತ್ ಹಾಗೂ ರಾಜು ಸೇರಿದಂತೆ ಇತರರು ಇದ್ದರು. ಕೋವಿಡ್-19 ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು, ಪ್ರಾಣಹಾನಿಯನ್ನು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿದಿನ ಕನಿಷ್ಠ 25 ಜನರಿಗೆ ಕೊರೋನಾ ಲಸಿಕೆ ಹಾಕಿಸಬೇಕು, ಪಂಚಾಯಿತಿ ಅಧಿಕಾರಿಗಳು ಮಾಡಬೇಕು ಎಂದು ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಹೇಳಿದರು. ಸಿಂಧನೂರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಕೋವಿಡ್ ಕುರಿತು ಜಾಗೃತಿ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ ವರ್ಷ ಕೋವಿಡ್ ಬಗ್ಗೆ ಮಾಹಿತಿ ಇರಲಿಲ್ಲ, ಆದರೀಗ ಭಾರತದಲ್ಲಿಯೇ 2 ಲಸಿಕೆ ಕಂಡುಹಿಡಿಯಲಾಗಿದೆ. ಆದ್ದರಿಂದ ಗ್ರಾಮಗಳಲ್ಲಿ 60 ವರ್ಷ ಮೇಲ್ಪಟ್ಟವರನ್ನು ಸದಸ್ಯರು ಕರೆತಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಲಸಿಕೆ ಹಾಕಿಸಬೇಕು. ಆಶಾ ಕಾರ್ಯಕರ್ತೆಯರು 10 ಜನರು, ಅಂಗನವಾಡಿ ಕಾರ್ಯಕರ್ತೆಯರು 10 ಜನರನ್ನು ಕರೆತಂದು ಲಸಿಕೆ ಹಾಕಿಸಬೇಕು. ನಿರ್ಲಕ್ಷ್ಯ ವಹಿಸಬಾರದು. ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. ಅಧಿಕಾರಿಗಳಿಗೆ ಸದಸ್ಯರು ಮತ್ತು ಜನರು ಸಹಕಾರ ನೀಡಬೇಕು. ಆಗ ಮಾತ್ರ ಕೋವಿಡ್ ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಾರಿ ನಮಗೆ ಒಂದು ರಾಮಬಲ, ನಮಗೆ ಒಂದು ಏನು ದೈವಬಲ ಎದ್ದಕ್ಕೆ ಏನಾಗಿದೆ ಅಂದ್ರೆ ನಮಗೆ ಒಂದು ದೇಶದಲ್ಲಿ ಒಂದು ಕೊರೋನಾಕ್ಕೆ ಒಂದು ವ್ಯಾಕ್ಸಿನ್ ಅನ್ನು ಕಂಡಿದ್ದು ನಮ್ಮ ಎಲ್ಲ ಸೈಂಟಿಸ್ಟ್ಗಳು. ನಮಗೆ ಈ ವರ್ಷ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ 2 ಡಿಫ್ರೆನ್ಸ್ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಕಳೆದ ವರ್ಷ ಯಾವುದೇ ಕೊರೋನಾದ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ, ಅದು ಏನಂತ ಗೊತ್ತಿರಲಿಲ್ಲ, ಅದು ಹೇಗಿರ್ತಂತ ಗೊತ್ತಿರಲಿಲ್ಲ. ಕೇವಲ ನಮ್ಗೆ ಗೊತ್ತಿರೋದು ಒಂದೇ, ಇದು ಚೈನಾ ದೇಶದಿಂದ ಬಂದಿದೆ ಅಂತ ಮಾತ್ರ. ಈ ವರ್ಷ ನಮಗೆ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಅದು ಬಂದ್ರೆ ಏನಾಗುತ್ತೆ, ಅದರ ಎಫೆಕ್ಟ್ ಎಷ್ಟಿದೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ. 2ನೇ ಪಾಯಿಂಟು, ಕೊರೋನಾಕ್ಕೆ ಲಸಿಕೆ ಲಭ್ಯ ಇದೆ. 3ನೇದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಮಗೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಆಡಳಿತ ಮಂಡಳಿ ಇದೆ, ಸಮರ್ಥವಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಈಗ ಜಾರಿಗೆ ಬಂದಿದೆ. ನಿಮ್ಮೆಲ್ಲರ ಒಂದು ಸಹಕಾರ ನಾವು ಈ ತಾಲೂಕು ಆಡಳಿತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ದಯವಿಟ್ಟು ಈ ಸಾರಿ ಈಗೇನು ನಮ್ಮ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ರು ಮತ್ತು EOTP ಅವರು ಹೇಳಿದಾಗೆ ನಿಮ್ಮ ಗ್ರಾಮದಲ್ಲಿ ಎಲ್ಲ ಜನರು ಕಡ್ಡಾಯವಾಗಿ ಮಾಸ್ಕ್ ಧರಿಸಲಿಕ್ಕೆ ನೀವು ಮೊದಲು ಪ್ರಯತ್ನ ಮಾಡಿ. ಮಾಸ್ಕ್ ಅನ್ನು ಧರಿಸಲೇಬೇಕು. ಮಾಸ್ಕ್ ಧರಿಸಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಆದೇಶದಿಂದ ನಾವು ದಂಡವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ. ಆ ದಂಡವನ್ನು ನೀವೇ ವಸೂಲು ಮಾಡಬೇಕಾಗ್ತದೆ. ನಿಮ್ಮ ಜನರಲ್ಲಿ ತಾಲೂಕಾ ಏನು ಗ್ರಾಮ ಪಂಚಾಯತಿಯ ಒಂದು ಅಧಿಕಾರಿ ವೃಂದವಾಗಿ ನೀವು ಸಹ ಒಂದು ಭಾಗ, ಈಗ ಸರ್ಕಾರದ ಒಂದು ಭಾಗವಾಗಿ ನೀವು ಸಹ ಕೆಲಸವನ್ನು ಮಾಡಬೇಕಾಗ್ತದೆ. ನಿಮಗೆ ಒಂದು ಜವಾಬ್ದಾರಿ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ನೀವು ಸಹ ಒಂದಿಷ್ಟು ಅಧಿಕಾರಿಗಳಿದಾವೆ. ನೀವು ದಂಡ ವಸೂಲಿ ಮಾಡೋದಕ್ಕಾಗಿ ನಮಗೆ ಏನು ಬಿಲ್ ಕಲೆಕ್ಟರ್ಸ್ ಆಗಿರ್ಬೋದು, ಅವರಿಗೆಲ್ಲ ನೀವು ಸಹಕಾರ ಮಾಡಬೇಕಾಗ್ತದೆ. ಅದಕ್ಕಿಂತ ಪೂರ್ವವಾಗಿ ಮೊದಲು ಅರಿವು ಮೂಡಿಸತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ನೀವು ಸ್ವತಃ ಮಾಸ್ಕ್ ಅನ್ನು ಧರಿಸೋದ್ರ ಮುಖಾಂತರ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾಡೋದ್ರ ಮುಖಾಂತರ ನೀವು ಮಾದರಿ ಆಗಬೇಕಾಗ್ತದೆ. ಮೊದಲನೇ ಕೆಲಸ ಇದಾಗಬೇಕಾಗ್ತದೆ. ಅದೇ ರೀತಿಯಾಗಿ ನಂತರದ ಕೆಲಸ 60 ವರ್ಷ ಮೇಲ್ಪಟ್ಟ ಎಲ್ಲಾ ಗ್ರಾಮದ ಎಲ್ಲಾ ನಾಗರಿಕರನ್ನು ನೀವು ಕರೆತರ್ತಕ್ಕಂಥದ್ದು. ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಿರ್ಬೋದು ಅಥವಾ ನಿಮ್ಮ ಸಮೀಪದಲ್ಲಿ ಏನಾದರೂ ತಾಲೂಕು ಆಸ್ಪತ್ರೆ ಕರೆತರ್ತಕ್ಕಂಥದ್ದಾಗಿರ್ಬೋದು. ಈ ತರದ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನೀವು ಈ ಕೊರೋನಾ ಬಂದ ನಂತರ ಆಗ್ತಕ್ಕಂಥ ಏನು ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದೇ ರೀತಿಯಾಗಿ 45 ವರ್ಷ ಮೇಲ್ಪಟ್ಟು ಕೋಮಾರ್ಬಿಡಿಟಿ ಅಂತ ಕರಿತೀವಿ. ಕೋಮಾರ್ಬಿಡಿಟಿ ಅಂದ್ರೇನು? ಶುಗರ್ ಇರ್ತಕ್ಕಂಥದ್ದು, BP ಇರ್ತಕ್ಕಂಥದ್ದು, ಬೇರೆ ಬೇರೆ ಕಾಯಿಲೆಗಳು ಇರ್ತಕ್ಕಂಥದ್ದು. ಆ ತರದ ಜನರಿಗೆ ಈ ಕೊರೋನಾ ಬಂದ್ರೆ ಮರಣದ ಪ್ರಮಾಣ ಜಾಸ್ತಿ ಆಗ್ತದೆ ಅಂತೇಳಿ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು 45 ವರ್ಷ ಮೇಲ್ಪಟ್ಟು ಈ ರೋಗದ ಲಕ್ಷಣ ಇರ್ತಕ್ಕಂಥ ಯಾರೇ ಆಗಿದ್ರು ಅವರಿಗೂ ಲಸಿಕೆಯನ್ನು ಕೊಡ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆದ್ರೆ ಉಚಿತವಾಗಿ ಲಸಿಕೆ ಪಡ್ಕೋಬಹುದು. ಪ್ರೈವೇಟ್ ಆಸ್ಪತ್ರೆ ಆದ್ರೆ ಕೇವಲ 250 ರೂಪಾಯಿ ಕೊಟ್ಟು ನೀವು ಪಡ್ಕೋಬಹುದು. ನಮ್ಮ ಸಿಂಧನೂರಲ್ಲಿ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಇನ್ನೂ ನಾವು ಮಾಡಿಲ್ಲ, ಕೇವಲ ಗೌರ್ಮೆಂಟ್ ಹಾಸ್ಪಿಟಲ್ ಮಾತ್ರ ಮಾಡಿದ್ವಿ. ದಯವಿಟ್ಟು ಉಚಿತವಾಗಿರ್ತಕ್ಕಂಥ ಒಂದು ಇದು ನಮ್ಮ ಜನರಲ್ಲಿ ಏನಾಗಿದೆ ಅಂದ್ರೆ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಜಾಸ್ತಿ ಆಗಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಕಂಡಿರ್ತಕ್ಕಂಥ ಲಸಿಕೆಯನ್ನು ತೆಗೆದುಕೊಂಡು
ಸುಮಾರು 70 ರಾಷ್ಟ್ರಗಳು ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಕೇವಲ ಒಬ್ಬರಿಲ್ಲ, 70 ರಾಷ್ಟ್ರಗಳು. ಯಾವಾಗ ಬೇರೆ ರಾಷ್ಟ್ರಗಳು ನಮ್ಮ ನಂಬ್ತಾ ಇದೆ ಅಂದಾಗ ನಮ್ಮ ವಿಜ್ಞಾನಿಗಳನ್ನ ನಾವು ಯಾಕೆ ನಂಬ್ತಾ ಇಲ್ಲ? ನಮ್ಮ ತಾಲೂಕಿನಲ್ಲಿ ಸುಮಾರು 6,000 ಜನರಿಗೆ ನಾವು ಲಸಿಕೆ ಕೊಟ್ಟಿದ್ವಿ, ಒಬ್ಬರಿಗೂ ಏನೂ ಆಗಿಲ್ಲ. ಇವತ್ತು ನಾವು ತಗೊಂಡ್ವಿ, ಇವ್ರು ತಗೊಂಡಿದ್ದಾರೆ, ನಾವೆಲ್ಲ ತಗೊಂಡಿದ್ವಿ. ಡಬಲ್ ಡೋಸ್ ಆಗಿದೆ ನಮಗೆಲ್ಲ. ನೀವು ನಿಜ ಹೇಳ್ತಾ ಇದ್ದೀನಿ, ಆ ಡೋಸ್ನಿಂದ ಬೇರೆ ಒಳ್ಳೇದಾಗ್ತದೆ ಹೊರತು ಯಾರಿಗೂ ಕೆಟ್ಟದಿನವರಿಗೆ ಆಗಿಲ್ಲ. ಅದರ ಪರಿಣಾಮ ಒಳ್ಳೇದಿದೆ. ಸಣ್ಣ ಪುಟ್ಟ ಬೇರೆ ತೊಂದರೆಗಳಿದ್ದು ನಮಗೂ ಅವೆಲ್ಲ ಈಗಿಲ್ಲ. ಬಿಕಾಸ್ ಆಫ್ ದಿಸ್ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ಅಂತ ಒಂದು ಪವರ್ ಇದೆ. ದಯವಿಟ್ಟು ನಾವು ಹೇಳ್ತಾ ಇದ್ದೀನಿ, ನೀವೆಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಆಗಿರಲಿ, ನಿಮ್ಮ ಊರುಗಳಲ್ಲಿ ಜನರನ್ನ ಕರೆತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯ ತೆಗೆದುಕೊಂಡಿದ್ದಾರೆ. ಪ್ರತಿ ಪಂಚಾಯತಿಯಿಂದ 25 ಜನರಿಗೆ ದಿನಾಲು 25 ಜನರಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಲೇಬೇಕು. ಈ ಪಂಚಾಯತಿ ಇಲಾಖೆ ಎಲ್ಲ ಪಿಡಿಒಗಳು, ಗ್ರಾಮ ಲೆಕ್ಕಾಧಿಕಾರಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಬಿಲ್ ಕಲೆಕ್ಟರ್ಸ್ ಆಗಿರ್ಬೋದು, SDOಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು 25 ಜನರನ್ನ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ನೋಂದಣಿ ಮಾಡಿಸಿ, ನೋಂದಣಿ ಆದ ನಂತರ ಅವರಿಗೆ ಲಸಿಕೆ ಮಾಡಿಕೊಂಡು ಲಸಿಕೆ ಮತ್ತೆ ಪುನಃ ಮನೆಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಇದು ಕಡ್ಡಾಯ. ಇದರಲ್ಲಿ ಯಾವುದು ರಿಲ್ಯಾಕ್ಸೇಷನ್ ಇಲ್ಲ, ಎಕ್ಸೆಪ್ಷನ್ ಇಲ್ಲ. 25ಕ್ಕೆ ಎಷ್ಟು ಮಾಡಬೇಕು? ಕನಿಷ್ಠ ಅಂದ್ರೆ 25 ಮಾಡಬೇಕು. ಅದೇ ರೀತಿಯಾಗಿ ಆಶಾ ಕಾರ್ಯಕರ್ತರಿಗೆ ಪ್ರತಿ ಆಶಾ ಕಾರ್ಯಕರ್ತರು 10 ಜನರನ್ನ ಕರ್ಕೊಂಡು ಬರಬೇಕು. ಅದು 10 ಜನ ಈ 25 ಜನ ಮಿಕ್ಸ್ ಮಾಡಂಗಿಲ್ಲ, ಎರಡು ಬೇರೆ ಬೇರೆ. ಅವ್ರು 10 ನಂಬರ್ ಬೇರೆ, ನಿಮ್ದು 25 ನಂಬರ್ ಬೇರೆ. ಪ್ರತಿ ಅಂಗನವಾಡಿ ಕಾರ್ಯಕರ್ತೆ, ನಿಮ್ಮ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತೆ 10 ಜನರನ್ನ ಕರ್ಕೊಂಡು ದಿನಾಲು 10 ಜನ ಕರ್ಕೊಂಡು ಅವರಿಗೆ ವ್ಯಾಕ್ಸಿನೇಷನ್ ಮಾಡಿಸಲೇಬೇಕು. ಅದು ಲೆಕ್ಕ ಬೇರೆ, ಮತ್ತೆ ಅದನ್ನ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಸೊ ಇದೆಲ್ಲ ಯಾಕೆ ನಾವು ಮಾಡ್ತಾ ಇದ್ದೀವಿ? ಒಂದು ಅರ್ಥ ಮಾಡ್ಕೊಳ್ಳಿ, ಡೆತ್ ರೇಟ್ ಅನ್ನ ಕಡಿಮೆ ಮಾಡಲಿಕ್ಕೆ, ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನು ಕಾನೂನು ಬಿಗಿ ಆಗ್ತಾ ಹೋಗ್ತದೆ. ನಾವೇನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಈಗೇನು ನಾವು ಫ್ರೀಯಾಗಿ ಓಡಾಡ್ತಾ ಇದೀವಲ್ಲ, ಇದು ನಿಲ್ಲಬಹುದಾದ ಸಂಭವ ಇರ್ತವೆ. ನಾವೇನು ಆರಾಮಾಗಿ ಇವತ್ತು ಮನೇಲಿ ಎಲ್ಲ ಮದುವೆ ಮಾಡ್ತಾ ಇದ್ವಿ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಜಾತ್ರೆಗಳು ಮಾಡ್ತಾ ಇದ್ವಿ, ಎಲ್ಲ ಹೊಸು ನಿಲ್ಲುವ ಸಂಭವ ಬರ್ತದೆ. ಅದು ಬರಬಾರ್ದು ಅಂತಂದ್ರೆ ಫಸ್ಟ್ ವಿ ಶುಡ್ ಹ್ಯಾವ್ ಸಮ್, ಏನು ನಮಗೆ ಒಂದು ಸ್ವಲ್ಪ ಸಾಮಾಜಿಕ ಬದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಆ ಬದ್ಧತೆ ಏನಪ್ಪ ಅಂದ್ರೆ ಲಸಿಕೆ ಹಾಕ್ಸ್ತಕ್ಕಂಥದ್ದು, ಕೋವಿಡ್ ನಿಂದ ರಕ್ಷಣೆ ಪಡೆತಕ್ಕಂಥದ್ದು. ನಾವು ಲಸಿಕೆ ಹಾಕ್ಸ್ಕೊಳ್ತೀವಿ ಅಂತೇಳಿ ಮಾಸ್ಕ್ ಬಿಡಂಗಿಲ್ಲ. ಲಸಿಕೆ ಏನಕ್ಕೆ ಹಾಕ್ಸ್ತಂದ್ರೆ ನಾವು ಮುಂದೆ ನಮಗೆ ಕೊರೋನಾ ಬಂತಂದ್ರೆ ಅದರಿಂದ ಆಗ್ತಕ್ಕಂಥ ನಷ್ಟ ಆಗದಿರಲಿ, ಪ್ರಾಣ ನಷ್ಟವಾಗದೇ ಇರಲಿ ಎಂಬ ಉದ್ದೇಶಕ್ಕೆ ಆಗ್ತಾ ಇದೆ ಅಷ್ಟೇ. ಮತ್ತೆ ನಾವು ಎಲ್ಲ ರೀತಿ ಮಾಸ್ಕ್ ಅನ್ನು ಧರಿಸಲೇಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮಾಡಲೇಬೇಕು. ಕಡ್ಡಾಯವಾಗಿ ನಾವು ಎಲ್ಲಾ ಪಾಲನೆಗಳನ್ನ ಮಾಡಬೇಕು, ಕೈಯನ್ನು ತೊಳಿಬೇಕು, ಸ್ವಚ್ಛವಾಗಿಟ್ಕೋಬೇಕು, ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಇದು ಕಂಪಲ್ಸರಿ. ಈ ಹೊಸದಾಗೆಲ್ಲ ಮೆಂಬರ್ಸ್ ಆಗಿದ್ದೀವಿ, ಹೊಸ ಆಡಳಿತ ಮಂಡಳಿದಾವೆ, ಫುಲ್ ಜೋಶಾಗಿ ನೀವೆಲ್ಲ ನಿಮ್ಮ ಊರುಗಳಲ್ಲಿ ಈ ಒಂದು ಕೆಲಸವನ್ನ ಮಾಡಿದ್ರೆ ನಾವು ನಂಬಿದ್ವಿ. ಕೇವಲ ಅಧಿಕಾರಿ ಮೂಲದವರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಂದು ಸಲಹೆ, ಸೂಚನೆ, ನಿಮ್ಮ ಒಂದು ಸಹಕಾರ ನಮಗೆ ಅತ್ಯಗತ್ಯವಾಗಿ ಬೇಕು. ಯಾವಾಗ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರೋ ಆಗ ಮಾತ್ರ ಈ ಕೆಲಸ ಸಕ್ಸಸ್ಫುಲಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಂದು ಕಳೆದ ವರ್ಷ ನಾನು ಹೇಳ್ತಾ ಇದ್ದೆ, ನಂದು ನಾನು ಲಾಸ್ಟ್ ಇಯರ್ ಮೀಟಿಂಗ್ ಮಾಡಿದಾಗ ನಮ್ಮ ಪ್ರಶ್ನೆಗಳು ಹೇಳ್ತದೆ, ನಮ್ದು ಜೀರೋ ಇರಬೇಕು, ಎಲ್ಲ ಜೀರೋ ಆಗಲ್ಲ ಅಂತ ನಾವು ಸಮಾಧಾನವಾಗಿರಲ್ಲ. ಡೈಲಿ ಮೆಸೇಜ್ ಆಗ್ತಾ ಇರ್ತಾರೆ, ಇವತ್ತು ಜೀರೋ ಇದೆ, ಇವತ್ತು 1 ಆಯ್ತು, 1 ಅರ್ಧ ಆಯ್ತು, ಈ ತರ ನಾವು ದಿನಾಲು ಮೆಸೇಜ್ ಆಗ್ತಾ ಇದೆ. ನಾನು ಎಂದು ಜೀರೋ ಆಗ್ತಾ ಅವತ್ತು ಖುಷಿಯಿಂದ ಇರ್ತೀನಿ. ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನ ಯಾವುದೇ ಜನರಿಗೂ ಕೊರೋನಾದ ಒಂದು ಪ್ರಭಾವ ಬೇಡ, ನಮ್ಮ ಜನರೆಲ್ಲ ಆರಾಮಾಗಿರ್ಲಿ ಸಾಕು. ಸೊ ಆ ಸದುದ್ದೇಶವನ್ನು ಇಟ್ಕೊಂಡೆ ನಾವು ಇವತ್ತು ಕರೆದಿದ್ದು ಮೀಟಿಂಗ್, ತುರ್ತು ಮೀಟಿಂಗ್ ಕರೆದು ಇವತ್ತಿನಿಂದಲೇ ನೀವೆಲ್ಲ ಕಾರ್ಯಪ್ರವೃತ್ತರಾಗಿ ಕಡ್ಡಾಯವಾಗಿ ನಾನು ಆಲ್ರೆಡಿ ಸಂಖ್ಯೆ ಹೇಳಿದ್ದೀನಿ, 25 ಆಗಲೇಬೇಕು. ಕನಿಷ್ಠ ನಿಮ್ಮ ಒಂದು ಪಂಚಾಯತಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರ್ಕೊಂಡು ನಿಮ್ಮ PDO ಜೊತೆ ನೋಡಿ ಒಂದು ತಂಡವನ್ನಾಗಿ ಮಾಡಿಕೊಂಡು ಆ ದಿನದ ಲೆಕ್ಕ ನಮಗೆ ಕೊಡಲೇಬೇಕು. ಸಾಯಂಕಾಲ ನಮ್ಮ ಕಚೇರಿಯಿಂದ ಫೋನ್ ಬಂದ ನಿಮ್ಮ ಪಂಚಾಯತಿಗೆ ಎಷ್ಟು ಜನರು ನೋಂದಣಿ ಮತ್ತು ಲಸಿಕೆ ಮಾಡಿಸಿದ್ದೀರಿ ಎಂಬುದು ನಮಗೆ ಮಾಹಿತಿ ಬೇಕು. ದಯವಿಟ್ಟು ನೀವೆಲ್ಲರೂ ಫಸ್ಟ್ ನೀವು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್, ತಾಲೂಕು ಪಂಚಾಯಿತಿ ಇಒ ಪವನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಸಭೆಯಲ್ಲಿ ಇದ್ದರು. ಸಿಂಧನೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಆತ್ಮನಿರ್ಭರ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಚಿಹ್ನೆಯನ್ನು ಸಂಸದ ಕರಡಿ ಸಂಗಣ್ಣ ಅವರಿಂದ ಬಿಡುಗಡೆ ಮಾಡಲಾಯಿತು. ಈ ಟ್ರಸ್ಟ್ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಿಳಿಸುವ ಹಾಗೂ ವಿವಿಧ ಅಭಿಯಾನಗಳನ್ನು ಮಾಡುವ ಉದ್ದೇಶ ಹೊಂದಲಾಗಿದೆ.
ಕೃಷಿ ಕಾಯ್ದೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ, ಕೋವಿಡ್-19 ಬಗ್ಗೆ ಜಾಗೃತಿ, ಹೊಸ ಶಿಕ್ಷಣ ನೀತಿಯ ಬಗ್ಗೆ ಜಾಗೃತಿ ಹೀಗೆ 10 ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಆತ್ಮನಿರ್ಭರ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸಿರಾಜ್ ಪಾಷಾ ಹೇಳಿದರು. ಆತ್ಮನಿರ್ಭರ್ ಅಂತೇಳಿ ಈ ಟ್ರಸ್ಟ್ನ ಸಿನ್ನೂರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಓಪನ್ ಮಾಡಿದ್ವಿ ಇವತ್ತು ಆತ್ಮನಿರ್ಭರ್ ಭಾರತ್ ಅಂತೇಳಿ. ಇದರ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆ ತರಲಿ ಅದು ಜನರಿಗೆ ಮತ್ತು ಸರ್ಕಾರದ ಮಧ್ಯೆ ಗೊಂದಲ ಇರ್ತಲ್ಲ ಅದನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಈ ಟ್ರಸ್ಟ್ ಏನು ಮಾಡ್ತಂದರೆ ಕೆಲಸ ಮಾಡುತ್ತಿದ್ದರಿಂದ ಇದಕ್ಕೆ ನಮ್ಮ ಕರಡಿ ಸಂಗಣ್ಣ ಸರ್ ಮತ್ತು ವಿಪಕ್ಷಪ್ಪ ಸರ್, ಪ್ರತಾಪ್ಗೌಡ ಪಾಟೀಲ್ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರ ನೇತೃತ್ವದಲ್ಲಿ ಈ ಟ್ರಸ್ಟ್ ಏನಾಗುತ್ತೆ ಅಂದರೆ ಸಿಂಧನೂರಿನಲ್ಲಿ ಇವತ್ತಿಂದ ಕೆಲಸ ಮಾಡ್ತಿರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಕೃಷಿ ಕಾಯ್ದೆ ಬಗ್ಗೆ ಗೊಂದಲ ಜಾಸ್ತಿ ಇದೆ. ಇದು ಸರ್ಕಾರ ಏನು ಮಾಡಿದೆ ಅಂದರೆ ರೈತರ ಪರವಾಗಿ ಮಾಡಿದೆ ಅಂತೇಳಿ ನಾವು ಇದ್ರ ಬಗ್ಗೆ ಏನು ಮಾಡ್ತೀವಿ, ಒಂದು ಅಭಿಯಾನ ಮಾಡ್ತೀವಿ. ಎರಡನೇದು 60 ವರ್ಷ ಮೇಲ್ಪಟ್ಟವರು ಕೋವಿಡ್ ವ್ಯಾಕ್ಸಿನ್ ತಗೋಬೇಕಂತೇಳಿ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಂದರೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಜಾಗೃತಿ ಮೂಡಿಸುವಂಥ ಒಂದು ಅಭಿಯಾನ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಹೊಸ ಶಿಕ್ಷಣ ನೀತಿ ಅಂತ ಜಾರಿ ಮಾಡಿದ್ದಾರೆ 2021. ಅದ್ರ ಬಗ್ಗೆನೂ ಶಾಲಾ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟೀಸ್ಗಳಲ್ಲಿ ಅದು ಹೊಸ ಶಿಕ್ಷಣ ನೀತಿ ಏನೆಂದು ಈ ಟ್ರಸ್ಟ್ ಮೂಲಕ ಏನು ಮಾಡ್ತೀವಿ ಅಂದರೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್, ಶಾಸಕ ಬಸವರಾಜ್ ಧಡೇಸ್ಗೂರು, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಮರೇಗೌಡ ವಿರುಪಾಪುರ, ಶಿವನಗೌಡ ಗೋರೆಬಾಳ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು. ಕೋವಿಡ್-19 ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು, ಇದರ ನಿಯಂತ್ರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅದರಂತೆ ನಗರಸಭೆ ಕಚೇರಿಯಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ನೋಂದಣಿ ಕೇಂದ್ರ ಆರಂಭಿಸಲಾಗಿದ್ದು, 60 ವರ್ಷದ ಮೇಲ್ಪಟ್ಟವರು ಹೆಸರು ನೋಂದಾಯಿಸಿಕೊಂಡು ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ನಗರಸಭೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ ತಿಳಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಗರ ವ್ಯಾಪ್ತಿಯ 31 ವಾರ್ಡುಗಳ ಸದಸ್ಯರು ನಾಮನಿರ್ದೇಶಿತ ಸದಸ್ಯರ ಸಭೆ ನಡೆಸಲಾಗಿದ್ದು, ಅವರು ಸಹ 60 ವರ್ಷ ಮೇಲ್ಪಟ್ಟವರನ್ನು ಕರೆತಂದು ನೋಂದಣಿ ಮಾಡಿಸುತ್ತಿದ್ದಾರೆ. ನಾಗರಿಕರು ಸಹ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಉಪಯೋಗಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಂಡು ಮುಂಜಾಗ್ರತೆ ವಹಿಸಬೇಕು. ಜಾತ್ರೆ, ಮದುವೆ ಮತ್ತಿತರ ಸಮಾರಂಭಗಳನ್ನು ತಹಶೀಲ್ದಾರ್ ಮತ್ತು ನಗರಸಭೆ ಅನುಮತಿ ಇಲ್ಲದೆ ಆಯೋಜಿಸಬಾರದು ಎಂದು ಹೇಳಿದರು. ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಈಗ ಎರಡನೇ ಅಲೆ ಪ್ರಾರಂಭವಾಗಿದ್ದು, ಇದು ಎರಡನೇ ಅಲೆ ಬಹಳಷ್ಟು ಗಂಭೀರವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು 14ನೇ ತಾರೀಕು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ 22ನೇ ತಾರೀಕು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಪ್ರಕಾರ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಎಲ್ಲ ಸಾರ್ವಜನಿಕರು ಮಾಸ್ಕನ್ನು ಧರಿಸಬೇಕು ಮತ್ತು ಆಮೇಲೆ ಅವರು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಬೇಕು. ಯಾವುದೇ ಮದುವೆಗಳು, ಜಾತ್ರೆಗಳು ಪರ್ಮಿಷನ್ ಮಾನ್ಯ ತಹಶೀಲ್ದಾರ್ದು ಹಾಗೂ ನಗರಸಭೆದು ಪರ್ಮಿಷನ್ ಇಲ್ಲದೆ ಯಾವುದೇ ಜಾತ್ರೆಗಳು ಮಾಡಬಾರ್ದು, ಯಾವುದೇ ಸಂತೆಗಳು ಮಾಡುವ ಹಾಗಿಲ್ಲ. ಆಮೇಲೆ ಎಲ್ಲರೂ ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ನಗರಸಭೆ ಕಚೇರಿಯಲ್ಲಿ ನಾವು ಕೋವ್ಯಾಕ್ಸಿನ್ ಏನು ಒಂದು ಲಸಿಕೆ ರಿಜಿಸ್ಟ್ರೇಷನ್ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. 45 ವರ್ಷ ಮೇಲ್ಪಟ್ಟು ಮತ್ತು 60 ವರ್ಷ ಮೇಲ್ಪಟ್ಟು ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದು ರಿಜಿಸ್ಟ್ರೇಷನ್ ನೋಂದಣಿಯನ್ನು ಮಾಡಿಸಿಕೊಂಡು ತಾಲೂಕು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಗರಸಭೆಯ ಎಲ್ಲ 31 ವಾರ್ಡ್ ಸದಸ್ಯರಿಗೆ ಮತ್ತು 5 ಜನ ನಾಮನಿರ್ದೇಶಿತ ಸದಸ್ಯರಿಗೆ ಈಗಾಗಲೇ ಸಭೆಯನ್ನು ಕರೆದು ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ. ಅದರ ಪ್ರಕಾರ ತಮ್ಮ ವಾರ್ಡ್ನಲ್ಲಿರುವ ಎಲ್ಲ ಸಾರ್ವಜನಿಕರು ಅವರು ಸಾರ್ವಜನಿಕರನ್ನು ಕರೆತಂದು ಒಂದು ಲಸಿಕೆ ನೋಂದಣಿ ಕಾರ್ಯಕ್ರಮ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರಾರಂಭವಾಗಿದೆ. ದಯಮಾಡಿ ಎಲ್ಲ ಸಾರ್ವಜನಿಕರು ನಮ್ಮ ನಗರಸಭೆ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ಕೋರ್ತಾ ಇದ್ದೆ. ಅಥವಾ ಏನಾದರೂ ಮದುವೆಗಳು ಮಾಡಬೇಕಂದ್ರೆ ನಮ್ಮದು ಕಂಪಲ್ಸರಿ ಪರ್ಮಿಷನ್ ಫಂಕ್ಷನ್ ನಗರಸಭೆದು ಅದು ಹಾಗೂ ಮತ್ತು ಮಾನ್ಯ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತಗೋಬೇಕು.
ಶ್ರೀ ಗುರು ಪಂಡಿತ ಪುಟ್ಟರಾಜ ಸಾಂಸ್ಕೃತಿಕ ಜನಪದ ಕಲಾತಂಡ ಹಾಗೂ ಅಮರ ಸ್ವರ ಸಂಗಮ ವತಿಯಿಂದ ಮಾರ್ಚ್ 24 ಹಾಗೂ 25ರಂದು ಕೊರಕೆ ಗಾಯನ ಸ್ಪರ್ಧೆ ಸಮಾರೋಪ ಹಾಗೂ ಸಾಧಕರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಚಾಲಕ ಬಸವರಾಜ್ ಗಸ್ತಿ ತಿಳಿಸಿದರು. ಸಿಂಧನೂರು ನಗರದ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಶ್ರೀ ಗುರು ಪಂಡಿತ ಪುಟ್ಟರಾಜ ಸಂಸ್ಕೃತಿ ಜನಪದ ಕಲಾತಂಡ ಹಾಗೂ ಸ್ವರ ಸಂಗಮ ವತಿಯಿಂದ ಮಾರ್ಚ್ 11ರಿಂದ 18ರವರೆಗೂ ನಗರದಲ್ಲಿ ವಿವಿಧ ವಾರ್ಡುಗಳಲ್ಲಿ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ವಿಜೇತರಾದವರಿಗೆ ಹಾಗೂ ಕ್ಷೇತ್ರದ ವಿವಿಧ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಮಾರ್ಚ್ 24ರಂದು ಸಂಜೆ 5 ಗಂಟೆಗೆ ನಗರದ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಾಗೂ ಮಾರ್ಚ್ 25ರಂದು 25 ಗಾಯಕರಿಂದ ಅಂತಿಮ ಸುತ್ತಿನ ಗಾಯನ ಸ್ಪರ್ಧೆಯಲ್ಲಿ ನಡೆಯಲಿದೆ. ನಂತರ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರಿಗಮಪ ಖ್ಯಾತಿಯ ಅಕ್ಷತಾ ಸೇರಿದಂತೆ ಅನೇಕ ಪ್ರಮುಖ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಆತ್ಮೀಯ ಸಿಂಧನೂರಿನ ಸಮಸ್ತ ಸಂಗೀತ ಪ್ರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ದಿನಾಂಕ 24, 25ರಂದು ಸಿಂಧನೂರಿನ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 5 ಗಂಟೆಗೆ ರಾಜ್ಯ ಮಟ್ಟದ ಕೊರಕೆ ಗಾಯನ ಸ್ಪರ್ಧೆ ನಡೀತಾ ಇದೆ. ಈಗಾಗಲೇ ಈ ತಿಂಗಳಲ್ಲೇ 3 ಸುತ್ತುಗಳನ್ನು, ಪ್ರಥಮ ಸುತ್ತು, ದ್ವಿತೀಯ ಸುತ್ತು, ತೃತೀಯ ಸುತ್ತು ಮಾಡಲಾಗಿತ್ತು. ಆ 3 ಸುತ್ತುಗಳಲ್ಲಿ ನಮ್ಮ ಕನ್ನಡ ನಾಡಿನ ಬೇರೆ ಬೇರೆ ಜಿಲ್ಲೆಯ ಗಾಯಕ ಗಾಯಕರು ಆಯ್ಕೆಯಾಗಿದ್ದಾರೆ. ಅಂತಿಮವಾಗಿ 25 ಜನ ಗಾಯಕ ಗಾಯಕರು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸ್ಪರ್ಧೆಗೆ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೀದರ್, ಗುಲ್ಬರ್ಗ, ಹುಬ್ಬಳ್ಳಿ, ಗದಗ ಈ ಎಲ್ಲ ಕಡೆಯಿಂದ ಗಾಯಕ ಗಾಯಕರು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ 25 ಜನ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. 2 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಕಲಾವಿದರಾಗಿ ಸರಿಗಮಪ ಖ್ಯಾತಿಯ ಅಕ್ಷತಾ ಕಾಳಸ್ತಿ ಮಠ ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ನಾಟ್ಯಮಯೂರಿ ನಮ್ಮ ಕನ್ನಡ ನಾಡಿನಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥ ಬಸವರಾಜ್ ಬಲ್ಕುಂದಿ ಅವರು ಕೂಡ ಬರ್ತಾ ಇದ್ದಾರೆ. ಬಳ್ಳಾರಿಯ ಕುಮಾರಿ ಪ್ರಕೃತಿ ರೆಡ್ಡಿ ಭಾಳಷ್ಟು ವೇದಿಕೆಗಳಲ್ಲಿ ಹಿರಿಯ ಕಲಾವಿದರೊಂದಿಗೆ ಕಾರ್ಯಕ್ರಮ ನೀಡಿದ್ದಾಳೆ. ಆ ಪ್ರಕೃತಿ ರೆಡ್ಡಿಯು ಕೂಡ 25ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಜೊತೆಗೆ ಸಿಂಧನೂರಿನ ಎಲ್ಲ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಎಲ್ಲ ವ್ಯವಸ್ಥಾಪಕರು ಸಿದ್ಧರಿದ್ದೇವೆ. ಜೊತೆಗೆ ಕೋವಿಡ್ನ ಎಲ್ಲ ಪಾಲನೆಯನ್ನು ಕೂಡ ನಾವು ಇಲ್ಲಿ ಪಾಲಿಸ್ತೇವೆ. ಕಡ್ಡಾಯವಾಗಿ ಎಲ್ಲರಿಗೂ ಮಾಸ್ಕ್ಗಳನ್ನು ತೆಗೆದುಕೊಂಡು ಬರಬೇಕಂತ ಹೇಳಿದ್ದೇವೆ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಜೊತೆಗೆ ಸ್ಯಾನಿಟೈಸರನ್ನು ಕೂಡ ಯೂಸ್ ಮಾಡಬೇಕು ಅಂತ ಈ ಎಲ್ಲ ವ್ಯವಸ್ಥಾಪಕರು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಂಗೀತ ಪ್ರಿಯರೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಶ್ರೀ ಗುರು ಪಂಡಿತ ಪುಟ್ಟರಾಜ ಸಾಂಸ್ಕೃತಿಕ ಕಲಾತಂಡ ಅಮರ ಸ್ವರ ಸಂಗಮ ಕರೋಕೆ ಸ್ಟುಡಿಯೋದಿಂದ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 200ರಿಂದ 300 ಜನ ಸೇರ್ಬೋದು. ಯಾಕಂದರೆ ಕೋವಿಡ್ ಇರೋದರಿಂದ ನಾವು ಈ ಕಾರ್ಯಕ್ರಮ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕನ್ನುವಂಥದ್ದನ್ನು ಕೂಡ ವ್ಯವಸ್ಥಾಪಕರೆಲ್ಲ ಸೇರಿ ಮಾತಾಡ್ತಾ ಇದ್ದೇವೆ. ಅವರವರ ಮನೆಯಲ್ಲಿ ಕುಳಿತು ಆ ಕಾರ್ಯಕ್ರಮ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಸಿಂಧನೂರಿನ ಜನತೆ ಯಶಸ್ವಿ ಮಾಡಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಬಾರಿಗೆ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಸಂಚಿಕೆ 4ರ ಕಾರ್ಯಕ್ರಮ ಸಿಂಧನೂರಿನಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಸಂದರ್ಭದಲ್ಲಿ ಲಿಂಗರಾಜ್ ಹಲಗಿ, ವೀರಭದ್ರಯ್ಯ ಸ್ವಾಮಿ, ವೀರೇಶ್ ಯರ್ದಿಹಾಳ್, ಮಹಂತ ಸ್ವಾಮಿ, ಮಲ್ಲದಗುಡ್ಡ ಇದ್ದರು. ಅನಾಥ ಮತ್ತು ಬಡ ಮಕ್ಕಳ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕರು ಅಂತವರು ಪುಣ್ಯವಂತರು ಎಂದು ಕೆಪಿಸಿಸಿ ರಾಜ್ಯ ಪ್ರಚಾರ ಸಮಿತಿ ಕಾರ್ಯದರ್ಶಿ ಹಾಗೂ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಮಾಜಿ ಸಿಂಡಿಕೇಟ್ ಸದಸ್ಯ ಬಸವರಾಜ ಸ್ವಾಮಿ ಮಳೆಮಠ ವಕೀಲರು ಅಭಿಪ್ರಾಯಪಟ್ಟರು. ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಆಶಾ ಕಿರಣ ಬಡ ಮತ್ತು ಅನಾಥಾಶ್ರಮ ವಸತಿ ನಿಲಯದಿಂದ ಹಮ್ಮಿಕೊಂಡಿದ್ದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ನಾನು ಹಿಂದೆ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯನಿದ್ದಾಗ ನೂರಾರು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಇಂದು ಎಲ್ಲ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಮುಖಾಂತರ ಸಮಾಜದಲ್ಲಿ ಸೇವೆ ಮಾಡುತ್ತಿರುವುದು ಖುಷಿ ತಂದಿದೆ. ದೇವರು ಎಲ್ಲ ಶ್ರೀಮಂತಿಕೆ ಕೊಟ್ಟಿದ್ದರೂ ದಾನ ಧರ್ಮ ಮಾಡುವಲ್ಲಿ ಕೆಲವರು ಹಿಂಜರಿಯುತ್ತಾರೆ. ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ತರುವುದು ಕಷ್ಟ ಕಾರ್ಪಣ್ಯದಲ್ಲಿ ಇದ್ದವರಿಗೆ ಕೈಲಾದಷ್ಟು ಸಹಾಯ ಮಾಡಿದಾಗ ಮಾತ್ರ ಎಂದು ನಾನು ಭಾವಿಸಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕುಟುಂಬ ಮತ್ತು ಗಂಗಾವತಿ ಸ್ನೇಹಿತರ ಬಳಗದಿಂದ ಆಶ್ರಮಕ್ಕೆ ನೆರವಾಗುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಅಮರಯ್ಯ ಸ್ವಾಮಿ ಮತ್ತು ಇಂಜಿನಿಯರ್ ಬಸವರಾಜ್ ಮಾತನಾಡಿದರು. ಸಂಸ್ಥೆಯ ಅಧ್ಯಕ್ಷ ಚಂದ್ರಗೌಡ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಶಿಕ್ಷಕಿ ಗೀತಾ ರಾಮದಾಸ್, ಕಾರ್ಯಕ್ರಮಾಧಿಕಾರಿ ಮುತ್ತು ಪಾಟೀಲ್, ಕರಾಟೆ ಶಿಕ್ಷಕ ಸಾವಣ್ಣ, ಸುರೇಶ್ ಗಂಗಾವತಿ ಮತ್ತು ಚಿದಾನಂದ ವೀರ್ಪಾಪುರ ಸೇರಿದಂತೆ ಇತರರು ಇದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 4ರಂದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಪ್ರತಿಭಾನ್ವೇಷಣೆ ವೆಂಕಟೇಶ್ ರಾಗಲ್ಪರ್ವಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿದಿನ ಕನಿಷ್ಠ 25 ಜನರಿಗೆ ಲಸಿಕೆ ಹಾಕಿಸಲು ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಸೂಚನೆ. ಕೋವ್ಯಾಕ್ಸಿನ್ ಲಸಿಕೆ ನೋಂದಣಿ ಕೇಂದ್ರ ಆರಂಭ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ. ಮಾರ್ಚ್ 24 ಮತ್ತು 25ರಂದು ರಾಜ್ಯ ಮಟ್ಟದ ಕರೋಕೆ ಗಾಯನ ಸಾಧಕರಿಗೆ ಸನ್ಮಾನ ಬಸವರಾಜ್ ಗಸ್ತಿ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.